ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಸೇಬು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ತಲೆನೋವು ನಿವಾರಣೆ, ಸಿ ಆರೋಗ್ಯಕರ, ಡಿ ಅತಿಸಾರ. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಆಯುರ್ವೇದದ ಪ್ರಕಾರ ಸೇಬುಗಳನ್ನು ಎಂದಿಗೂ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು. ಈ ರೀತಿ ಮಾಡುವುದರಿಂದ ನಿಮಗೆ ಮಲಬದ್ಧತೆ ಮತ್ತು ಹೊಟ್ಟೆ ಉಬ್ಬರಿಸುವ ಅನುಭವವಾಗುತ್ತದೆ. ಭಾರತೀಯ ವೈದ್ಯಕೀಯ ಅಭ್ಯಾಸವು ಉಪಹಾರದ 1 ಗಂಟೆಯ ನಂತರ ಅಥವಾ ಊಟದ 1 ಗಂಟೆಯ ನಂತರ ಸೇಬುಗಳನ್ನು ಸೇವಿಸಲು ಶಿಫಾರಸು ಮಾಡುತ್ತದೆ. ಎರಡನೇ ಪ್ರಶ್ನೆ, ನಮ್ಮ ಆಹಾರದಲ್ಲಿ ಸಿಹಿ ಗೆಣಸನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಚರ್ಮದ ರಕ್ಷಣೆ, ಬಿ ಗ್ಯಾಸ್ಟ್ರಿಕ್ ನಿವಾರಣೆ, ಸಿ ಸಂಧಿವಾತ, ಡಿ ಹೆಚ್ಚು ಹಸಿವಾಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮದ ರಕ್ಷಣೆ. ಚಳಿಗಾಲದಲ್ಲಿ ನಮ್ಮ ತ್ವಚೆಯನ್ನು ಸುರಕ್ಷಿತವಾಗಿಡುವುದು ಬಹಳ ಮುಖ್ಯ, ಏಕೆಂದರೆ ಚಳಿಗಾಲದಲ್ಲಿ ಚರ್ಮ ಬೇಗ ಒಣಗುತ್ತದೆ. ಈ ರೀತಿ ಆದಾಗ ನಮ್ಮ ಚರ್ಮಕ್ಕೆ ಹಾನಿಯಾಗುತ್ತದೆ. ಹೀಗಾಗಿ ಸಿಹಿ ಗೆಣಸು ತಿನ್ನುವುದು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಸುಕ್ಕುಗಟ್ಟಿದ ವಯಸ್ಸಾದ ಚರ್ಮದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡುವ ಮತ್ತು ಚರ್ಮವನ್ನು ರಕ್ಷಿಸುವ ಸಿಹಿ ಗೆಣಸು ತಿನ್ನಬೇಕು. ಇದು ಚರ್ಮವನ್ನು ಮೃದುಗೊಳಿಸುತ್ತದೆ ಮತ್ತು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತದೆ. ಮೂರನೇ ಪ್ರಶ್ನೆ, ಲೈಂಗಿಕ ಜೀವನವನ್ನು ಸುಧಾರಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಸೋಯಾ, ಬಿ ಮೀನು, ಸಿ ಚಿಕನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೋಯಾ ಮತ್ತು ಮೀನು ಲೈಂಗಿಕ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಚಿಕನ್ ನಂತಹ ನೇರ ಪ್ರೋಟೀನ್ಗಳು ಟೈರೋಸಿನ್ ಅನ್ನು ಹೊಂದಿರುತ್ತದೆ. ಅವು ಕಾಮವನ್ನು ಹೆಚ್ಚಿಸುತ್ತವೆ. ಕಡಿಮೆ ಕೊಬ್ಬಿನ ಮೊಸರು ಮತ್ತು ಮೊಟ್ಟೆಗಳಲ್ಲಿ ಕೋಲಿನ್ ಇರುತ್ತದೆ. ಇದು ಲೈಂಗಿಕ ಬಯಕೆಯನ್ನು ನಿಯಂತ್ರಿಸುವ ರಾಸಾಯನಿಕ ಪೂರ್ವಸೂಚಕವಾಗಿದೆ. ಇವುಗಳನ್ನು ಸೇವಿಸುವುದರಿಂದ ಲೈಂಗಿಕ ಜೀವನವನ್ನು ಸುಧಾರಿಸಲು ಇವು ಸಹಾಯ ಮಾಡುತ್ತವೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಎರಡನೇ ಹೃದಯ ಎಂದು ಏನನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಯಕೃತ್, ಬಿ ಕರುಸ್ನಾಯುಗಳು, ಸಿ ಶ್ವಾಸಕೋಶ, ಡಿ ಅನ್ನನಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಕರುಸ್ನಾಯುಗಳು. ಐದನೇ ಪ್ರಶ್ನೆ, ಮರಣಕ್ಕೂ ಮುನ್ನ ನಮ್ಮ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಮರೆವು, ಬಿ ಭಾವನೆ, ಸಿ ಪಶ್ಚಾತ್ತಾಪ, ಡಿ ಅಸಹಾಯಕತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾವನೆ. ಡಾಕ್ಟರ್ ಬ್ರೂಸ್ ಗ್ರೇಸನ್ ಸುಮಾರು 50 ವರ್ಷಗಳಿಂದ ಸಾವಿನ ಸಮೀಪ ಅನುಭವ ವಿಷಯಗಳ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ. ಸಾವಿನ ಜನರ ಆಲೋಚನೆಗಳು ಮೊದಲಿಗಿಂತ ಹೆಚ್ಚು ವೇಗವಾಗಿ ಮತ್ತು ಸ್ಪಷ್ಟವಾಗಿರುತ್ತದೆ. ಇದನ್ನು ಅಧಿಸಾಮಾನ್ಯ ಸಂವೇದನೆಗಳು ಎಂದು ಹೆಸರಿಸಲಾಗಿದೆ. ಆ ಸಮಯದಲ್ಲಿ ದೇಹದಿಂದ ಬೇರ್ಪಡುವ ಭಾವನೆ ಇರುತ್ತದೆ. ಕೆಲವೊಮ್ಮೆ ಅವರು ತಮ್ಮ ಪ್ರೀತಿ ಪಾತ್ರರನ್ನ, ಮರಣ ಹೊಂದಿದವರನ್ನ ಅಥವಾ ಪವಿತ್ರ ಆತ್ಮಗಳನ್ನ ಸಹ ಅನುಭವಿಸುತ್ತಾರೆ. ಕೆಲವರು ಹಿಂತಿರುಗಿ ತಮ್ಮ ಜೀವಿತಾವಧಿಯನ್ನು ಪರಿಶೀಲಿಸಲು ಪ್ರಯತ್ನಿಸುತ್ತಾರೆ. ಸಾವಿನ ನಂತರ ಏನಾಗುತ್ತದೆ ಎಂದು ನಿಖರವಾಗಿ ತಿಳಿಯಲು ಸಾಧ್ಯವಿಲ್ಲ. ಸಾವಿನ ಹತ್ತಿರ ಬಂದವರಿಗೆ ಇಂದ್ರಿಯಗಳಿಗೆ ನಿಲುಕದ ವಿಶೇಷ ಅನುಭವವಾಗುತ್ತದೆ. ಈ ಅನುಭವಗಳು ಎಲ್ಲರಿಗೂ ಒಂದೇ ರೀತಿಯಾಗಿರುವುದಿಲ್ಲ ಎಂದು ಡಾಕ್ಟರ್ ಗ್ರೇಸರ್ ತಿಳಿಸಿದ್ದಾರೆ. ಆರನೇ ಪ್ರಶ್ನೆ, ಯಾವ ಅಂಶಗಳು ಲಿವರ್ ಸಮಸ್ಯೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಬೊಜ್ಜು, ಬಿ ಧೂಮಪಾನ, ಸಿ ಅತಿಯಾದ ಉಪ್ಪು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮದ್ಯ ಸೇವನೆ ಹೊರತುಪಡಿಸಿ ಲಿವರ್ ಸಮಸ್ಯೆಗೆ ಇತರೆ ಕಾರಣಗಳಿವೆ. ಬೊಜ್ಜಿನಿಂದಲೂ ಲಿವರ್ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ ಒಬೆಸಿಟಿ ಸಿರೋಸಿಸ್ಗೆ ಲಿಂಕ್ ಆಗಿದ್ದು ಲಿವರ್ ವೈಫಲ್ಯವೂ ಉಂಟಾಗಬಹುದು. ಅತಿಯಾದ ಉಪ್ಪು ಸೇವನೆಯಿಂದಲೂ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಯಕೃತ್ತಿನಲ್ಲಿ ದ್ರವ ಉತ್ಪಾದನೆಯಾಗಿ ಊತ ಕಾಣಿಸಿಕೊಳ್ಳುತ್ತದೆ. ಧೂಮಪಾನದಿಂದ ಅಪಾಯಕಾರಿ ರಾಸಾಯನಿಕಗಳು ಲಿವರ್ ಹಾನಿ ಮಾಡುತ್ತವೆ. ಡಯಾಬಿಟಿಸ್ ಸಮಸ್ಯೆ ಇರುವವರಲ್ಲಿ ಲಿವರ್ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಏಳನೇ ಪ್ರಶ್ನೆ, ಯಾವ ದೇಶದಲ್ಲಿ ಕ್ರೈಸ್ತರು ಕ್ರಿಶ್ಚಿಯನ್ ಧರ್ಮವನ್ನು ತೊರೆದು ಹಿಂದೂ ಧರ್ಮಕ್ಕೆ ಸೇರಿ ವಿಶ್ವ ದಾಖಲೆ ಮಾಡಿದ್ದಾರೆ? ಆಪ್ಷನ್ಸ್: ಎ ಅಮೆರಿಕ, ಬಿ ಮೆಕ್ಸಿಕೋ, ಸಿ ಫಿಲಿಪೈನ್ಸ್, ಡಿ ಗ್ರೀಸ್.
ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಅಮೆರಿಕದಲ್ಲಿ 7 ಲಕ್ಷ ಕ್ರೈಸ್ತರು ಕ್ರಿಶ್ಚಿಯನ್ ಧರ್ಮವನ್ನು ತೊರೆದು ಹಿಂದೂ ಧರ್ಮಕ್ಕೆ ಸೇರಿ ವಿಶ್ವ ದಾಖಲೆ ಮಾಡಿದ್ದಾರೆ. 8ನೇ ಪ್ರಶ್ನೆ, ಯಾವ ವಯಸ್ಸಿನವರು ಹೆಚ್ಚು ಮದ್ಯಪಾನ ಮಾಡುವುದರಿಂದ ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ? ಆಪ್ಷನ್ಸ್ ಎ ಹದಿಹರೆಯದವರು, ಬಿ ಮಧ್ಯವಯಸ್ಕರು, ಸಿ ವಯಸ್ಸಾದವರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಹದಿಹರೆಯದವರು. 12ರಿಂದ 22ರ ಒಳಗಿನ ಹದಿಹರೆಯದ ವಯಸ್ಸಿನವರು ಹೆಚ್ಚು ಮದ್ಯಪಾನ ಮಾಡಿದರೆ ಅಲ್ಪಾವಧಿಯ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತದೆ ಎಂಬ ವಿಷಯ ಹೊಸ ಅಧ್ಯಯನವೊಂದರಿಂದ ತಿಳಿದುಬಂದಿದೆ. ಈ ವಯಸ್ಸಿನಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಜೀವಕೋಶಗಳು ಬೆಳೆಯುತ್ತವೆ, ಆದರೆ ಮದ್ಯಪಾನದಿಂದಾಗಿ ಅವುಗಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಎಂದು ನ್ಯೂಯಾರ್ಕ್ ಕೊಲಂಬಿಯಾ ವಿಶ್ವವಿದ್ಯಾಲಯ ಸಂಶೋಧಕರು ಇತ್ತೀಚೆಗೆ ಅಧ್ಯಯನದ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. 9ನೇ ಪ್ರಶ್ನೆ, ವಿವಾಹದ ಸಂದರ್ಭದಲ್ಲಿ ಕೈ ಮತ್ತು ಕಾಲುಗಳಿಗೆ ಮೆಹಂದಿ ಹಾಕುವುದರ ಮುಖ್ಯ ಕಾರಣವೇನು? ಆಪ್ಷನ್ಸ್ ಎ ಅಲಂಕಾರ, ಬಿ ಔಷಧಿ, ಸಿ ಸಂಪ್ರದಾಯ, ಡಿ ಒತ್ತಡ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ವಿವಾಹ ಕೆಲವರಲ್ಲಿ ಕೆಲವು ಬಾರಿ ಆತಂಕ ಉಂಟು ಮಾಡುವುದು. ಇದು ತಲೆನೋವು ಮತ್ತು ಜ್ವರಕ್ಕೆ ಕಾರಣವಾಗುವುದು. ವಿವಾಹ ಸಮೀಪವಾಗುತ್ತಿದ್ದಂತೆ ವಧು ಮತ್ತು ವರ ಇವರುಗಳ ಮೇಲೆ ಒಂದು ರೀತಿಯ ದುಗುಡ ಮತ್ತು ಅಧೈರ್ಯ ಉಂಟಾಗುವ ಸಂಭವ ಹೆಚ್ಚು. ಮೆಹಂದಿಯಿಂದ ಕೈ, ಹಸ್ತ ಮತ್ತು ಪಾದಗಳ ಮೇಲೆ ಲೇಪನ ಮಾಡುವುದರಿಂದ ಒತ್ತಡವನ್ನು ತಡೆಗಟ್ಟಲು ಸಾಧ್ಯ. ಶರೀರವನ್ನು ತಂಪಾಗಿಡುವುದು ಮತ್ತು ನರಗಳು ಉದ್ರೇಕಗೊಳ್ಳುವುದಿಲ್ಲ. ಮೆಹಂದಿಯಲ್ಲಿ ಔಷಧೀಯ ಗುಣಗಳು ಇರುವುದರಿಂದ ಈ ಮೇಲ್ಕಂಡ ಕಾರಣಗಳಿಂದ ಹಸ್ತ ಮತ್ತು ಪಾದಗಳ ಮೇಲೆ ಮೆಹಂದಿಯನ್ನು ಲೇಪನ ಮಾಡಲಾಗುವುದು. 10ನೇ ಪ್ರಶ್ನೆ, ತನ್ನ ಬಣ್ಣವನ್ನು ಬದಲಾಯಿಸುತ್ತಲೇ ಇರುವ ನದಿ ಯಾವುದು? ಆಪ್ಷನ್ಸ್ ಎ ನೈಲ್, ಬಿ ಕ್ರಿಸ್ಟಲ್, ಸಿ ಕೆಂಪು ನದಿ, ಡಿ ಕೆನಾಡಿಯನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಸ್ಟಲ್. ಅಮೆರಿಕದ ಫ್ಲೋರಿಡಾದಲ್ಲಿರುವ ಕ್ರಿಸ್ಟಲ್ ನದಿಯು ಕಾಲಕಾಲಕ್ಕೆ ತನ್ನ ಬಣ್ಣವನ್ನು ಬದಲಾಯಿಸುತ್ತಲೇ ಇರುತ್ತದೆ. ಮುಂದಿನ ಪ್ರಶ್ನೆ, ಹೊಳೆಯುವ ಮೈಬಣ್ಣಕ್ಕಾಗಿ ನಿಯಮಿತವಾಗಿ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಸೇಬಿನ ರಸ, ಬಿ ಕ್ಯಾರೆಟ್ ರಸ, ಸಿ ದಾಳಿಂಬೆ ರಸ, ಡಿ ಬೀಟ್ರೂಟ್ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್ ರಸ. ಬೀಟ್ರೂಟ್ ರಸವು ಉತ್ಕರ್ಷಣ ನಿರೋಧಕಗಳು ಮತ್ತು ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುವ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇದು ರಕ್ತವನ್ನು ನಿರ್ವಿಷಗೊಳಿಸಲು ಮತ್ತು ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ ಹಾಗೂ ಹೊಳೆಯುವ ಮೈಬಣ್ಣಕ್ಕೆ ಕೊಡುಗೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸುವುದರಿಂದ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಅನ್ನ, ಬಿ ರಾಗಿ ಮುದ್ದೆ, ಸಿ ಚಪಾತಿ, ಡಿ ಇಡ್ಲಿ ಮತ್ತು ದೋಸೆ. ಸರಿಯಾದ ಉತ್ತರ ಆಪ್ಷನ್ ಎ ಅನ್ನ. ಹೃದ್ರೋಗ ತಜ್ಞರು ಹೇಳುವಂತೆ ಸಕ್ಕರೆಯನ್ನು ನಿಮ್ಮ ಹೃದಯಕ್ಕೆ ಅಗ್ರ ಶತ್ರುವೆಂದು ಪರಿಗಣಿಸಲಾಗುತ್ತದೆ. ಅನ್ನದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿ ಇರುವುದರಿಂದ ಅನ್ನವನ್ನು ಅತಿಯಾಗಿ ತಿನ್ನುವ ಜನರು ಅಥವಾ 3 ಹೊತ್ತು ಅನ್ನವನ್ನು ತಿನ್ನುವ ಜನರು ಹೃದ್ರೋಗವನ್ನು ಪಡೆಯುವ ಅಪಾಯವನ್ನು ಹೊಂದಿರುತ್ತಾರೆ. ಆದ್ದರಿಂದ ಹೆಚ್ಚು ಅನ್ನವನ್ನು ಅಥವಾ ಮಿಠಾಯಿಗಳನ್ನು ತಿನ್ನುವ ಜನರು ತಮ್ಮ ಹೃದಯದ ಆರೋಗ್ಯವನ್ನು ಗಮನಿಸುವುದು ಒಳ್ಳೆಯದು. ಮುಂದಿನ ಪ್ರಶ್ನೆ, ಹುಟ್ಟಿದ ನಂತರ ಸುಮಾರು 2 ತಿಂಗಳ ಕಾಲ ನಿದ್ರಿಸುವ ಜೀವಿ ಯಾವುದು? ಆಪ್ಷನ್ಸ್ ಎ ಹುಲಿ, ಬಿ ಕರಡಿ, ಸಿ ತೋಳ, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕರಡಿ. ಕರಡಿಯು ಜನನದ ನಂತರ ಸುಮಾರು 2 ತಿಂಗಳ ಕಾಲ ನಿದ್ರಿಸುತ್ತಿರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.